ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ನನ್ನ ಪತಿಗಳು ದ್ಯೂತದಲ್ಲಿ ನನ್ನನ್ನು ಪಡವಾಗಿಟ್ಟು ಸೋತರು. ಈ ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಆ ದುರುಳ ದುಶ್ಶಾಸನದಿಂದಾದಂತಹ ಅಪಮಾನವನ್ನು ತಾಳಲಾರದೆ ರಾಜ್ಯ ನಗರಗಳನ್ನು ತ್ಯಾಗ ಮಾಡಿ ಕಾಡಿಂದ ಕಾಡಿಗೆ ಭಿಕ್ಷುಕಿಯಂತೆ ಅಲದದ್ದೂ ಆಯಿತು. ಆ ಕದ್ದ ಕಳ್ಳನಂತೆ ಆ ಕೀಚಕನ ಭಂಗವನ್ನು ಸಹಿಸಿದೆ. ಇನ್ನಾದರೂ ನನ್ನ ಕಷ್ಟ ಕಾರ್ಪಣ್ಯಗಳು ಕಳೆದು ಕೊನೆಗೆ 2 ದಿನ ಸುಖವಾಗಿ ಬಾಳೋಣ ಎಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಏನೇನನ್ನು ಬರೆದಿರುವೆ ದೇವ. ಪಾಂಚಾಲೆ, ಇವಳೇಕೆ ಈ ರೀತಿ ಚಿಂತಾಕ್ರಾಂತವಾಗಿರುಳು? ಪ್ರಿಯತಮೆ, ಕಾಂತೆ ಶಾಂತೆ, ವರಧೀನಳಾಗಿ ವರಪತ್ನಿಯಾಗಿ ಮರುಗುವೆಯೇ ಕಲ್ಲೆ. ಕಾಂತೆ ಶಾಂತೆ, ವರಧೀನಳಾಗಿ ವರಪತ್ನಿಯಾಗಿ ಮರುಗುವೆಯೇ ಕಲ್ಲೆ. ಪಾಂಡವಪುತ್ರರ ಪತ್ನಿಯಾಗಿ ನೀನು, ಪಾಂಡವಪುತ್ರರ ಪತ್ನಿಯಾಗಿ ನೀನು, ಚಂಡ ಚಿಂತೆಯಿಂದ ಕಡುಕೋಪವೇಕೆ ಮಿಡುಕುವೆಯೇಕೆ ಕೋಮಲಾಂಗಿಯೇ, ಕಡುಕೋಪದಿಂದ ಮಿಡುಕುವೆಯೇಕೆ ಕೋಮಲಾಂಗಿಯೇ. ಶಾಂತೆ ಶಾಂತೆ, ವರದೀನಳಾಗಿ ವರಪತ್ನಿಯಾಗಿ ಮರುಗುವೆಯೇ ಕಲೆ, ಮರುಗುವೆಯೇ ಕಲೆ. ದೇವಿ, ಏಕೆ ಏನಾಯಿತು? ನಿಷ್ಕಾರಣವಾಗಿ ಹೇಳ್ತಿರುವೆಯಲ್ಲ, ನನ್ನೊಡನೆ ತಿಳಿಸಬಾರದೆ? ಸ್ವಾಮಿ, ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ 1 ಅಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ನಿಮಗೆ ಯಾರಾದರೂ ಅಪಮಾನವನ್ನು ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ ಸ್ವಾಮಿ. ಅನ್ನ ವಸ್ತ್ರಗಳಿಗಾಗಿ ಆಕೆ ಅನ್ಯರನ್ನು ಆಶ್ರಯಿಸಲೇಬೇಕು. ತನ್ನ ಆತ್ಮರಕ್ಷಣೆಗಾಗಿ ಅನ್ಯರನ್ನು ಆಶ್ರಯಿಸಲೇಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನವಾದಂತ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ಭಗವಂತ? ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ ಹಾಗೂ ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಏನು? ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಹೇಳಿದರೆ ಆ ನಿನ್ನ ಋಷಿಗಳು? ಹೇ, ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನ. ಅಣ್ಣನ 1 ದಿನದ ಈ ನಿಂದನೆಯು ಸಾಯುವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಂಡಿಲ್ಲವೇ? ಆದದ್ದಾಗಿ ಹೋಯಿತು, ಅದನ್ನೆಲ್ಲ ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ? ಅದನ್ನು ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದ ಆಗುವಂತ ಪ್ರಯೋಜನವಾದರೆ ಏನು? ನೀವು ಎಷ್ಟೇ ಆದರೂ ನಿಮ್ಮ ಅಣ್ಣನ ಆಜ್ಞಾಧಾರಕರವೇನು? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ ಸ್ವಾಮಿ. ಹಾಗಾದರೆ ಕೇಳಿ ಸ್ವಾಮಿ, ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿ ಆ ದುರ್ಯೋಧನನ ಪತ್ನಿಯಾದಂತಹ ಭಾನುಮತಿಯೂ ಸಹ ಬಂದಿದ್ದಳು. ಆಕೆ ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ಸಂಧಿಗಾಗಿ ದ್ಯೂತನನ್ನು ಕಳಿಸಿರುವರು. ಇನ್ನೇನು ಸಂಧಿಯಾಗುವುದು? ಆಗಲಾದರೂ ಈ ನಿನ್ನ ಬಿಚ್ಚಿರುವ ಮುಡಿಯನ್ನು ಕಟ್ಟುವೆ ಎಂದು ಹೇಳಿ ಸ್ವಾಮಿ ನನ್ನನ್ನು ನೋಡಿ ಪರಿಹಾಸ್ಯ ಮಾಡಿ ನಕ್ಕಳು. ಸ್ವಾಮಿ ನಕ್ಕಳು. ಏನು ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ದ್ವಾರಕೆಗೆ ಹೋಗಿದ್ದು? ಮತ್ತಿನ್ಯಾರು? ನನ್ನಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಗೋಪಿಕಾಂಗನೆಯರ ವಿಲಸ ವಿಭ್ರಮಗಳಲ್ಲೇ ಮಗ್ನನಾಗಿರುವ ಯದುಪತಿಯು ಯೋಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗುವಾಗಲೇ ಹೀಗಾಗಿರಬಹುದೆಂದು ನಾ ತಿಳಿದಿದ್ದೆನು. ಅದಂತಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ತಕ್ಕದಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಏ ಭಾನುಮತಿ, ಕಟ್ಟಿರುವ ಈ ನಿನ್ನ ಕೇಶರಾಶಿಯನ್ನು ಬಿಚ್ಚುವರೆಗೂ ಇದೋ ಈ ನನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲವೇ ಭಾನುಮತಿ ಎಂದು. ಪಾಪು ಪಾಂಚಾಲೆ, ನೀನು ನಮ್ಮ ಸಂಗಡ ಕದ ಮಾಡುವುದರಲ್ಲಿ
ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೇನೆ. ಸ್ವಾಮಿ ಪ್ರಾಣೇಶ್ವರ, ಪಾಂಚಾಲಿ, ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ? ಹಿಂದೊಮ್ಮೆ ಈ ನನ್ನ ಬಿಚ್ಚಿರುವ ಕೇಶರಾಶಿಗಳನ್ನು ಕಂಡು ಆ ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಸಂಬೋಧಿಸಿ ಸ್ವಾಮಿ ಮತ್ತೆ ಏನೇನೋ ಹೇಳಿದಿರಲ್ಲ ಸ್ವಾಮಿ. ಏನು ಪುನಃ ಏನು? ನನ್ನ ಬಾಯಿಂದ ಪ್ರತಿಜ್ಞೆ ಹಾಕಲು ಅಪೇಕ್ಷೆವಲೇ ಪಾಂಚಾಲೆ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನನು. ಸ್ವಾಮಿ, ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕು ಎಂಬುದೇ ನನ್ನ ಇಚ್ಛೆ. ಆದರೆ ಸುಮ್ಮನೆ ಇಚ್ಛಿಸಿದರೆ ಏನಾದೀತು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ನನ್ನನ್ನು ಕೆಲಸಬೇಡ ಪಾಂಚಾಲೆ, ನನ್ನನ್ನು ಕೆಲಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ, ಶಾಂತಿಯನ್ನು ಬಯಸುವರು. ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲೇ ನಾನು ಪಾಂಚಾಲೆ ಆತುರದಿಂದ ಯುದ್ಧವನ್ನೇ ನಿರೀಕ್ಷಿಸಿಕೊಂಡಿರುವನು. ಗೌರವನ ಹಾಡು ಗೆಲ್ಲಿಸುವೆ, ಹಾಡು ತಾಳು ನೀಚುವ ಬದಿಗೆ. ಕೂಡ ಗೌರವನ ಹಾಡು ಗೆಲ್ಲಿಸುವೆ, ಹಾಡು ತಾಳು ನೀಚುವ ಬದಿಗೆ. ಸೈನಿಸೆ ಈ ಹೊರಗನು, ಸೈನಿಸೆ ಈ ಹರಿಯನು. ಪಾಂಚಾಲೆ ದುರ್ದಲಿಗಲೇ ಗುರುಕುಲದಲ್ಲಿ ಕಳೆಬಡೆಯುವ ನಮ್ಮ ಕಾಂತೆಯೇ. ದುರ್ದಲಿಗಲೇ ಗುರುಕುಲವೆಲ್ಲವ ಕಳೆಬಡೆ ನಮ್ಮ ಕಾಂತೆಯೇ. ದೊರ ಗೌರವನ ಸಿಗಿದ ಬಗೆದನ, ದೊರ ಗೌರವನ ಸಿಗಿದ ಬಗೆದನ. ಸೈನಿಸೆ ಈ ಹರಿಯನು, ದುರ್ದೊಳ ಸೈನಿಸೆ ಈ ಹರಿಯನು. ಕೆರಳಿದ ಸಿಂಹನಂತೆಯೇ ವಿಜೃಂಭಿಸುತ್ತಿರುವನು. ಈತನ ಕೋಪವನ್ನು ಸಮನಪಡಿಸಲು ನಿನ್ನ ಹೊರತು ಮತ್ತಾರು ಸಕ್ತರಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣಳೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಲ್ಲ ಸ್ತ್ರೀಯರೇ ಮೂಲ ಕಾರಣರೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ತಮ್ಮನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿರುವುದು. ಭೀಮಸೇನ ಸಹೋದರ, ನನ್ನಲ್ಲಿ ಕೋಪವೇ ತಮ್ಮ. ದುಡುಕುತನು ಪ್ರೀತಿ ಏತರ ನಡತೆ ಪ್ರೀತಿ ಆತುರದಿಂ ಫಲಬೇನೆ ಕುತೇ. ಏತರ ನಡತೆ ಪ್ರೀತಿ ಆತುರದಿಂ ಫಲಬೇನೆ ಕುತೇ. ಧರ್ಮ ವಿಚಾರವ ಮರ್ಮವನರಿಯದೆ, ಧರ್ಮ ವಿಚಾರವ ಮರ್ಮವನರಿಯದೆ, ಧರ್ಮ ವಿಚಾರವ ಮರ್ಮವನರಿಯದೆ. ಕರ್ಮಕ್ಕೆ ಬಾಗಿರಲಾಗುವಿರೆ, ಕರ್ಮಕ್ಕೆ ಬಾಗಿರಲಾಗುವಿರೆ. ಏತರ ನಡತೆ ಪ್ರೀತಿ ಸಹೋದರ ಆತುರದಿಂ ಫಲಬೇನೆ ಕುತೇ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಕೋಪ ಮಾಡಬೇಡವಣ್ಣ. ಧರ್ಮರಾಯನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಚ್ಛೆಗೆ ವಿರುದ್ಧವಾಗಿ ನಾವು ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ಸಮಯವೆಂದರಿತೆಯ ತರುಣಿ ದುರ್ಗವು. ಮಾನಿನಿ ಮನದ ವೇದನೆ ಸಮಯವೆಂದರಿತೆಯ ತರುಣಿ
ಗಗನಮಯ ನಿರ್ಮಲ ಭ್ರಾಂತುವು ಮೀರುವುದನುಚಿತ ಪರಿಚಿತದೆ ನುಡಿಯ ಮಂಚಲೆ ಮೀರುವುದನುಚಿತ ಪರಿಚಿತದೆ ನುಡಿಯ ಧರ್ಮದಿಂದ ಮಾನಿನಿ ಮನದ ಸಮಯ ಇದಕ್ಕೆ ಏನು ಹೇಳುವ ಪಾಂಚಾಲಿ? ಸ್ವಾಮಿ, ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯನ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತವೇ ಸ್ವಾಮಿ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಒಂದು ವೇಳೆ ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ಅವಿಚಾರಕ್ಕಾಗಿ ದುಃಖಿಸಬೇಕಾಗಿರುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿರುವುದು. ರಾಜೇಂದ್ರ, ಧೌಮ್ಯರನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನವನ್ನು ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳಿಸಲು ಇದು ಮದುವೆ ಔತಣವೇ ಎಂದು ಕೇಳಿ ಕಳಿಸಿದ ಆ ಕುರು ಕೌರವೇಶ್ವರ ಇಷ್ಟು ಅಪಮಾನ ಸಾಲದೆಂದು ಪುನಃ ನನ್ನಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನವನ್ನು ಹೊಂದಿದಿರಲ್ಲ ಎಂಬುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಅಗ್ರಜ, ಏನೀ ಕೋಲಾಹಲ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಈ ಅರ್ಜುನನ ಮುಖದಿಂದ ನಿಮಗೊಂದು ಮಾತನ್ನು ಹೇಳಬೇಕೆಂದಿದ್ದನು. ಅದನ್ನು ಹೀಗಲೇ ನಿಮ್ಮ ಸಮ್ಮುಖದಲ್ಲೇ ತಿಳಿಸಿಬಿಡುವನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಜೈ ಜೈ ಯದುಪತಿ, ಜೈ ಜೈ ಕೃಷ್ಣ. ಏನೀ ಕೋಲಾಹಲ? ಏನೀ ಕೋಲಾಹಲ? ಅಣ್ಣ ಪರಮಾತ್ಮ, ತಂಗಿ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿ ಆಗು ಧರ್ಮನಂದನ. ವಾಸುದೇವ, ಕೃಷ್ಣ, ನನ್ನ ಒಂದು ನಮಸ್ಕಾರವಿರಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿಸು. ಭೀಷ್ಮಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನೇ ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವು ನಡೆಯಿತಷ್ಟೇ. ನಡೆಯಿತು. ಪಾಂಚಾಲಿ, ಪಾಂಚಾಲಿ, ಸ್ವಾಮಿ, ನಾನಿಲ್ಲಿರುವುದು ಸರಿಯಿಲ್ಲ. ಇವರ ಇಚ್ಛೆಯಂತೆ ಇವರಡೆಯಲ್ಲಿ ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ತಡೆಯಿರಿ ಸ್ವಾಮಿ. ನನ್ನ ಅಣ್ಣನ ಮಾತು ಪೂರ್ಣಗೊಳ್ಳಲಿ. ನಂತರ ತಮ್ಮಿಚ್ಛೆ ಬಂದಂತೆ ಮಾಡುವಿರಿ. ಸಮಾಧಾನ ತಂದುಕೊಳ್ಳಿ ಸ್ವಾಮಿ. ಯಾರ ಮಾತು? ನಮ್ಮ ಅಣ್ಣನ ಮಾತು. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲೇ ನನ್ನ ತಾಳ್ಮೆಯ ಬಗಿದು ಆಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅರ್ಜುನನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತು. ಸಂಧಿ ನಾನು ಹೋಗಿದ್ದುದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು. ಅಜ್ಞಾತ ವಾಸ ನೆಪದಲ್ಲಿ ಅರ್ಜುನನು ಕೈಗೆ ಬಲೆ ತೊಟ್ಟನು. ಈಗ ಈ ಸಂಧಿಯ ಹೆಸರಿನಲ್ಲಿ ನಮ್ಮ ಮೈವರೆಗೂ ಸೀರೆ ನುಡಿಸಲು ಅವಣಿಸುತ್ತಿರುವ ಯಾದವಾಗ್ರಡೆ ಈ ಪಾಂಡುಕುಮಾರರ ಮೇಲೆ ಇಷ್ಟೊಂದು ಆಕ್ರೋಶವೇಕೆ ಕೃಷ್ಣ? ಭೀಮ, ನಿನಗಿಷ್ಟೊಂದು ಅಸಹನ ಏಕೆ? ಸಾವಧಾನದಿಂದ ಎಲ್ಲವನ್ನೂ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಹೇಳಿಲ್ಲವೇ? ಈ ಸ್ವಾಭಿಮಾನ್ಯ ಶೂನ್ಯವಾದ ಸಂಧಾನದೊಡನೆ ಈ ಚಂಡ ಭೀಮರಿಗೆ ಅದಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ವಾಸುದೇವ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಇನ್ನೂ ಮುಂತಾದವರು. ಆ ದುರ್ಯೋಧನ, ಆತನೂ ಸಹ. ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದ ಕೃಷ್ಣ, ಚೆನ್ನಾಗಿ ಸಾಧಿಸೋ. ಸಹೋದರರೇ, ನಿಮ್ಮ ಆ ಪೌರುಷ ಫಲಗಳನ್ನು ನೀವೇ ಪುಂಜಿಸಿ. ಅದರಲ್ಲಿ ಈ ಭೀಮರು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಸಲಾಗಬೇಡ. ಈ ಭೀಮ ಬದುಕಿದರೆ ಎಂದಾದರೂ ಸರಿಯೇ ನಿನ್ನ ಸೇಡನ್ನು ತೀರಿಸುವೆನು. ಭೀಮಸೇನ, ನೀನು ನಿಜವಾಗಿಯೂ ಇಡುಂಬಾಪತಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧೆಯ ಸುದ್ದಿ ನನಗೊಪ್ಪದು.
ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿ ಆಗಿರಲಾರದು. ಹೇಳು ವಾಸುದೇವ, ಏನು ಆ ದುರ್ಯೋಧನನ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ಸಮಾಧಾನದಿಂದ ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಕೃಷ್ಣ, ನಿಂತಿದ್ದಂತೆ ಹೇಳು. ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಈ ಪರ್ಯಾಸ ಬೇಕೆ ಕೃಷ್ಣ? ಭೀಮ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಆ ಗದೆಯನ್ನು ಸ್ವಲ್ಪ ದೂರವಾಗಿಡು, ನನ್ನ ಪಾರ್ಶ್ವದಲ್ಲಿ ಬಂದು ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಆ ಸಮಾಚಾರವನ್ನು ಹೇಳುವೆನು. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವನು. ಈಗಲಾದರೂ ಹೇಳು ಕೃಷ್ಣ, ಏನು ಆ ದುರ್ಯೋಧನನ ಸಂದೇಶ? ನೀನು ಕೋಪ ಮಾಡುವುದಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ ಬಿಡಯ್ಯ, ಈ ಗದೆಯನ್ನು ಕ್ಷಣಕಾಲ ನೀನು ಹಿಡಿದಿರು. ಯಾಕನ ಸೇನಿ, ಅಣ್ಣ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡಯ್ಯ. ಅಣ್ಣ, ನಿನ್ನಾಜ್ಞೆಯನ್ನು ನಾನೆಂದಾದರೂ ಮೀರಿರುವೆನಣ್ಣ. ಹಾಗಾದರೆ ತೆಗೆದುಕೋ ಈ ಹೆಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಭೀಮ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ. ಅಣ್ಣ, ಇದೇನು ಪರಿಹಾಸ್ಯವೇ? ಪರಿಹಾಸ್ಯವಲ್ಲ ತಂಗಿ, ಮತ್ತೆ ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಹಾಗೆ ನಿನ್ನ ಗಂಡನ ಕರಗಳನ್ನು ಕಟ್ಟಲು ಬರುವುದೇನೋ ನೋಡಮ್ಮ. ಭೀಮ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ. ಪಾಂಚಾಲಿ, ಸ್ವಾಮಿ. ಕೃಷ್ಣ ಹೇಳಿದಂತೆ ಈ ನನ್ನ ಕೈಗಳನ್ನು ಬಂಧಿಸು. ಆಗಲಿ ಸ್ವಾಮಿ. ಈಗ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ, ಈ ಭೀಮನನ್ನು ಬಂಧಿಸಿರುವ ಈ ಯಜ್ಞವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಪರಮಾತ್ಮ, ಇನ್ಯಾರು? ದುರಾಭಿಮಾನಿಯಾದ ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಯಾರ ದುರಾತ್ಮರು? ಇನ್ಯಾರು? ದುರಾಭಿಮಾನಿಯಾದ ಆ ದುರ್ಯೋಧನನ್ನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನ ನಡೆಸಿದನು. ಇಂತಹ ಸಾಹಸವು ಮತ್ತಾರಿಗೆ ಸಾಧ್ಯ? ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರಾಯ ಬಾರಿಯನ್ನು, ಆ ಕುನ್ನಿಕೌರವನು ಈ ರೀತಿ ಅಪಮಾನ ಪಡಿಸನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಏನೆಂದು? ತುಡುಕುತ ನುಡಿದ ಕೌರವರು ಹಿಡಿಂಬಾಪತಿಯೇ ಕೇಳು. ತುಡುಕುತ ನುಡಿದ ಕೌರವರು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಗೈವೆ ಕೊಡೆನಾದು ರಾಜ. ಕಡೆಗೂ ಯುದ್ಧವಗೈವೆ ಕೊಡೆನಾದು ರಾಜ. ಐವರಿಗೈದು ಗ್ರಾಮವ ನಡೆದು ಭೀಮನಿಗೊಂದು ಊರನ್ನು ಕೊಡೆನು. ಐವರಿಗೈದು ಗ್ರಾಮವ ಬಿಡೆದು ಭೀಮನಿಗೊಂದು ಊರನ್ನು ಕೊಡೆನು. ಕೊಡುವುದು ರಾಜ್ಯವನ ಪಡೆದಾಗ ಕೊಡುವುದು ರಾಜ್ಯವನ ಪಡೆದಾಗ ತುಡುಕುತ ನುಡಿದ ಕೌರವನು ಹಿಡಿಂಬ ಪತಿಯೇ ಕಡೆಗೂ ಯುದ್ಧವಗೈವೆ ಕೊಡೆನಾದು ರಾಜ. 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಾನದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ತಿಳಿಸಿದನು. ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ. ಪಾಂಚಾಲಿ, ಈ ನನ್ನ ಕೈ ಯುದ್ಧ. ನನ್ನ ಪ್ರಯತ್ನವೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡಿರುವೆನೆಂದು. ಪಾಂಚಾಲಿ, ಈ ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಈ ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ಈ ನನ್ನ ಕೈಗಳನ್ನು ಬಿಚ್ಚು. ಏನು, ಯಾರು ಬಿಚ್ಚುವುದಿಲ್ಲವೇ? ಕೃಷ್ಣ, ವಾಸುದೇವ, ಜನಾರ್ದನ,
ನೀನಾದರೂ ಬಿಚ್ಚಯ್ಯ. ಏನು ಯಾರು ಬಿಚ್ಚುವುದಲ್ವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವ. ಹರ 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 ಮಹಾದೇವ, ಎಲ್ಲಿ ನನಗದೆ? ಈಗ ಕೇಳಿ ನನ್ನ ವೀರ ಪ್ರತಿಜ್ಞೆಯನ್ನು. ಜಯಿಸುವೆ ಕುರುವಂಶವ, ಜಯಿಸುವೆ ಕುರುವಂಶವ, ಕಳಬೇಕಾರೆ ವಿರೋಧಿ ದುರಾತ್ಮರ, ಜಯಿಸುವೆ ಕುರುವಂಶವ. ಪಾಪಿಗಳ ಕೊಲ್ಲುವೆ ಫಲಾಫಲ, ಕರುಳರ ಗೆಲ್ಲುವೆ ಬಲೆ ಬಲೆ. ಪಾಪಿಗಳ ಕೊಲ್ಲುವೆ ಫಲಾಫಲ, ಕರುಳರ ಗೆಲ್ಲುವೆ ಬಲೆ ಬಲೆ. ದುರದರ ಪುಡಿ ಪುಡಿ ಗೈದೋ, ದುರದರ ಪುಡಿ ಪುಡಿ ಗೈದೋ, ಜಯಿಸುವೆ ಕುರುವಂಶವ, ಕಳಬೇಕಾರೆ ವಿರೋಧಿ ದುರಾತ್ಮರ, ಜಯಿಸುವೆ 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 ಕುರುವಂಶವ. ನಾನು ವಾಯುದೇವರ ಅಂಶದಿಂದ ಜನಿಸಿದೆ ನಿಜವಾದರೆ, ವೀರಮಾತೆಯ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದರೆ, ನಾಳಿನ ಭಯಂಕರ ಯುದ್ಧದಲ್ಲಿ ಆ ದುರುಳ ದುಶ್ಯಾಸನದ ಬಗೆದು ಅವನ ಬಿಸಿ ರಕ್ತದಿಂದ ದ್ರೌಪದಿಯ ಮೇಲೆ ಲೇಪನ ಮಾಡಿ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವೆನು, ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಅನಂತರ ಆ ದುರುಳ ದುರ್ಯೋಧನ ತೊಡೆಯನ್ನು ಈ ನನ್ನ ಗದೆಯಿಂದ ಒಂದೇ ಏಟಿಗೆ ಮುರಿದು ಅವನ ರಾಜ ಕಿರೀಟವನ್ನು ಹತ್ತು 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 ಪುಡಿ ಪುಡಿ ಮಾಡಿ ನನ್ನ ಪ್ರತಿಜ್ಞೆಯನ್ನು ನಾನು ಸಾಧಿಸಿಕೊಳ್ಳದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಆರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमामि, तं सूर्यं प्रणमामि. ಹರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿದೆ, ಹರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ, ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದೋ ಭಾಸ್ಕರ. ಹರಿಯಲಾರದ ಘೋರ ಸಂದೇಶ ಭಾಸ್ಕರ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಗೆ ಇಂದು ತಾಪದೆ. ಹೇ ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿ ಇಂದು ತಾಪದ ನೀಗಿಸೋ ಸೋದನೆಯ ಗೈಯದೆ. ನೀಗಿಸೋ ಸೋದನೆಯ ಗೈಯದೆ, ಶಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂದೇಶ
ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀವು ಯಾರು ತಾಯಿ? ನಿಮ್ಮನ್ನು ನೋಡಿದರೆ ರಾಜಮಾತೆಯಂತೆ ರಾರಾಜಿಸುತ್ತಿರುವಿರಿ. ನಿಮ್ಮ ಈ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ಚಿಕ್ಕಂದಿನ ನೆನಪುಗಳನ್ನು ಚೇತರಿಸುವಂತೆ ಮಾಡುತ್ತಿದೆ. ಅಲ್ಲದೆ ನಿಮ್ಮ ಈ ಕಣ್ಣುಗಳಲ್ಲಿನ ಕರುಣಾ ದೃಷ್ಟಿಯು ಪ್ರಾತಃ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುವಂತೆ ಮಾಡುತ್ತಿದೆ. ಯಾರಮ್ಮ? ಯಾರು ತಾಯಿ ನೀನು? ನೀನು ಪೂಜಿಸುತ್ತಿರುವ ಸರ್ವಸಾಕ್ಷ್ಯ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ಪರಿಚಯಿಸಿದ ಸ್ತ್ರೀ ನಾನು. ನನ್ನನ್ನು ಕುಂತಿ ಎಂದು ಕರೆಯುವರು. ಕುಂತಿಯೇ? ಅಂದರೆ ಅರ್ಜುನನ ತಾಯಿ ಕುಂತಿ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ. ಅಮ್ಮ, ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲೇನ, ಎಂದಿಗೆ ಈ ಋಣವ ತೀರಿಸಲೇನ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಅಮ್ಮ ಜನನೀ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಮಗುವಮ್ಮ ನಾನಾಗ ಏನೊಂದು ನಾನಂತೆ. ಮಗುವಮ್ಮ ನಾನಾಗ ಏನೊಂದು ನಾನಂತೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಇಂದು ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ನಾ ಮಾಡಿದ ಅಪರಾಧ ಏನದು ತಾಯಿ? ನಾ ಮಾಡಿದ ಅಪರಾಧ ಏನದು ತಾಯಿ? ಅಕ್ಷಮ್ಯವೆನಿಸಿ ಜೀವವ ತೊರೆದೆ, ಅಕ್ಷಮ್ಯವೆನಿಸೆ ಜೀವವ ತೊರೆದೆ. ಅಮ್ಮ, ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ ಜನನೀ, ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಐವರ ಮಾತೆ ನಿನಗಿಹುದೇ ಕೊರತೆ, ಐವರ ಮಾತೆ ನಿನಗಿಹುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಇಂದು ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕೀರ್ತಿಶೀಲನಾಗು ಕುಮಾರ, ಕೀರ್ತಿಶೀಲ.
ಕೀರ್ತಿ ಎಂತಹ ಕೀರ್ತಿಯಮ್ಮ ನನ್ನದು. ಅಮ್ಮ, ಎಂತಹ ಕೀರ್ತಿಯಮ್ಮ ನನ್ನದು. ಹುಟ್ಟಿದ ಕೂಡಲೇ, ನಾನು ಜನಿಸಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಅಮ್ಮ, ಕುಮಾರ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಬಹು ಪ್ರೀತಿ ಮಮತೆ ವಾತ್ಸಲ್ಯದಿಂದ ಸಾಕಿ ಬೆಳೆಸಿ ಪೋಷಿಸುತ್ತಿರುವಾಗ ಮನುಷ್ಯನಾದವನು ನಾನು ನಿನಗೆ ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಅಮ್ಮ, ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೆಂದು ದೂಡಿ ಬಿಟ್ಟಿದ್ದಾಗ ಇವೆಲ್ಲವನ್ನು ನಿನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿತ್ತಲ್ಲ. ಏಕಮ್ಮ ಸುಮ್ಮನಾದೆ? ಏಕಮ್ಮ ನಿರ್ದೈವಳಾದೆ? ಹೋಗಲೇ ಬಿಡು ತಾಯಿ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಅಮ್ಮ, ಇಷ್ಟು ದಿನಗಳ ಮೇಲಾದರೂ ಈ ನಿನ್ನ ಮಗನ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲಮ್ಮ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ ಬಾರ ನಿನ್ನ ತಾಯಿ ನಾನೇ. ಹೇ ದೈವವೇ, ಅಯ್ಯೋ ವಿಧಿಯೇ, ಎಂತಹ ಕಾರ್ಯ ಮಾಡಿದೆ ತಾಯಿ.
ಮೊದಲೇ ನೊಂದಿರುವ ನನ್ನೀ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿವೆ ಕುಮಾರ, ಶೂಲದಂತೆ ಉರಿಯುತ್ತಿವೆ. ಬಾಲ್ಯದಲ್ಲಿ ಅಂದು ನಾನು ಮಾಡಿದ ಅಪಚಾರದ ವಿಚಾರವನ್ನು ಯಾರಲ್ಲಿಯೂ ಹೇಳಿಕೊಳ್ಳಲಾರದೆ ಅದೆಷ್ಟು ನೊಂದೆನೋ ಬೆಂದೆನೋ ಆ ಪರಮೇಶ್ವರನಿಗೆ ಗೊತ್ತು ಕುಮಾರ. ಕುಮಾರ, ಅಮ್ಮ, ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿರಲವಯ್ಯ. ಈಗ ತಾನು ಶ್ರೀಕೃಷ್ಣ ಪರಮಾತ್ಮದಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದಿರುವನು ಕಂದ. ಬಾಲ್ಯದಲ್ಲಿ ನಾನು ಮಾಡಿದ ಅಪಚಾರದಿಂದಾಗಿ ನೀನದೆಷ್ಟು ನೊಂದೆಯೋ ಬೆಂದೆಯೋ, ಎಷ್ಟೆಲ್ಲ ಮಾನ ಅಪಮಾನಗಳಿಗೆ ಈಡಾದೆಯೋ, ಅದೆಲ್ಲದಕ್ಕೂ ನಾನೇ ಈ ಪಾಪಿ ತಾಯಿಯೇ ಕಾರಣಳು ಕುಮಾರ. ಕರ್ಣ, ಈ ಪಾಪಿ ತಾಯಿಯನ್ನು ಕ್ಷಮಿಸು ಕಂದ, ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ಅಮ್ಮ, ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ತಾನೆ ಮಾಡಿಯೇ ತಾಯಿ? ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಬರಬೇಕಮ್ಮ? ಎಲ್ಲಿಂದ ಬರಬೇಕು ತಾಯಿ? ಕುಮಾರ, ಅಮ್ಮ, ಹೋಗಲಿ ಬಿಡು. ಆಗಿದ್ದು ಆಗಿ ಹೋಯಿತು. ನಡೆ ಕುಮಾರ, ಬಾ. ಈಗಲಾದರೂ ನಿನ್ನ ಸಹೋದರರೊಡನೆ ಸೇರಿ ಸೌಖ್ಯದಿಂದ ಬಾಳುವೆಯಂತೆ. ಬಾ ಕುಮಾರ, ಆ ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಬಯಸಬೇಡವಯ್ಯ. ಸೌಭಾತ್ರದಾನ ಮಾಡು ಪುತ್ರ, ಸೌಭಾತ್ರದಾನವನ್ನು ಮಾಡು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ಹಾಗಲ್ಲ ಕುಮಾರ, ಹೆತ್ತ ತಾಯಿಯಾದ ನಾನೇ ಇದೋ ನಿನ್ನಲ್ಲಿ ಸೆರೆಗೊಡ್ಡೆ ಬೇಡುತ್ತಿರುವನಯ್ಯ. ಪಾಂಡವರಲ್ಲಿ ದ್ವೇಷವನ್ನು ಕಳೆ ಕುಮಾರ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು ತಾಯಿ. ಪೊರೆದ ದಾತನು ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳಿಗೆ ಕಟ್ಟು ಬಿದ್ದು ಆತನನ್ನು ತೊರೆಯುವುದು ಧರ್ಮವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳುವುದಿಲ್ಲವೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನೆಂತಹ ನೀಚನಯ್ಯ ಎಂದು ಶಪಿಸುವುದಿಲ್ಲವೇ ತಾಯಿ? ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನು ನನಗೆ ಹಿತಬೋಧನೆಯನ್ನು ಮಾಡಬೇಕಮ್ಮ. ನಿಜ ಕುಮಾರ, ನಿನ್ನ ಮಾತು ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ನೀನು ಅವರಿಗೆ ಹಿರಿಯಣ್ಣನಲ್ಲವೇ? ನೀವಾರು ಜನ ಸಹೋದರರು ಸೇರಿ ಸಾಮ್ರಾಜ್ಯವನ್ನಾಳುವುದನ್ನು ಕಂಡು ನಾನು ಸಂತೋಷ ಪಡಬಹುದಲ್ವೇ ಕುಮಾರ? ಅಮ್ಮ, ಇದುವರೆವಿಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿಲ್ಲವಲ್ಲ ತಾಯಿ. ಅದು ನನ್ನ ತಪ್ಪೇನಮ್ಮ? ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಣೆ ಮಾಡುವವರಿಲ್ಲದೆ ಒಣಗಿ ಹೋಗಿರುವುದು, ಅದು ಪುನಃ ಚಿಗುರುವುದೆಂದರೇನಮ್ಮ? ನೀನೇಕೆ ಚಿಂತಿಸುವೆ ತಾಯಿ? ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಂದ ಬರಬೇಕಮ್ಮ? ಬಿಡಮ್ಮ ಈ ನಿನ್ನ ವ್ಯಥೆಯನ್ನು. ಭಯ ಪಡದೆ ಹೇಗೆ ಇರಲಿ ಕುಮಾರ? ಲೋಕೈಕ ವೀರನಾದ ನೀನು ಮತ್ತು ಆ ದುರ್ಯೋಧನರೀರ್ವರು ಸೇರಿ ಪಾಂಡವರ ಮೇಲೆ ದ್ವೇಷವನ್ನು ಕಾರುತ್ತಿರುವಾಗ ಭಯ ಪಡದೆ ಹೇಗೆ ಇರಲಿ ಕುಮಾರ? ಹೋಗಲಿ ಬಿಡು ಕುಮಾರ. ಹೇಳಮ್ಮ. ನಾಳಿನ ಯುದ್ಧದಲ್ಲಿ ಆದರೂ ನೀನು ಪರಾನ್ಮುಖನಾಗು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ನನಗೆ ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಆ ನನ್ನ ಸ್ವಾಮಿ ಕೌರವೇಶ್ವರನು ನನ್ನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ, ನೀನೇನು ಬಲ್ಲೆ? ಇಡೀ ಜಗತ್ತೇ ನನ್ನನ್ನು ದೂಡಿಬಿಟ್ಟಿದ್ದಾಗ ನನ್ನ ಕೈ ಹಿಡಿದು ಸಲಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡಿ ತನ್ನ ಪ್ರಾಣದಂತೆ
ಹೃದಯದ ಸಕನಂತೆ ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಆತನನ್ನು ತೊರೆಯುವ ಧರ್ಮವೇ ತಾಯಿ? ಸರ್ವತ ಆಗಲಾರದು, ನಾನು ಪರಾನ್ಮುಖನಾಗಲಾರೆ. ಕುಮಾರ, ಹೋಗಲಿ ಬಿಡು ಕುಮಾರ. ನಾಳಿನ ಯುದ್ಧದಲ್ಲಿ ಏನಾದರೂ ಪಾಂಡವರು ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡವಯ್ಯ. ಅವರನ್ನು ಉಳಿಸು ಕರ್ಣ, ಉಳಿಸು. ಅಮ್ಮ, ಪಾಂಡವರೆಂದರೆ ಅದೆಷ್ಟೊಂದು ಪ್ರೀತಿಯಮ್ಮ ನಿನಗೆ. ಆಗಲಿ ತಾಯಿ, ಪಾಂಡವರೈವರಲ್ಲಿ ಯಾರನ್ನಾದರೂ ಉಳಿಸುವೆನೋ, ಆದರೆ ಆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಅರ್ಜುನನ ಮೇಲೆ ನಿನಗೆ ಹೌದಮ್ಮ, ಆತನೊಡ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಅಬ್ಬಾ, ಅಂದಿಗೆ ಈ ನನ್ನ ಜನ್ಮವು ಪಾವನವಾಗುವುದು ತಾಯಿ. ಅಮ್ಮ, ಕುಮಾರ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಒಂದು ವೇಳೆ ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು, ನಿನಗೈವರು ಮಕ್ಕಳು ಉಳದೇ ಉಳಿಯವರಲ್ಲ ತಾಯಿ. ಏಕಮ್ಮ ಚಿಂತಿಸುವೆ? ಕುಮಾರ, ಹೋಗಲಿ ಬಿಡು ಕುಮಾರ. ನಾನು ನಿನಗೆ ಇನ್ನು ಹೆಚ್ಚಿಗೆ ನೋಯಿಸಲಾರೆ ಕುಮಾರ, ನೋಯಿಸಲಾರೆ. ಕುಮಾರ, ಅಮ್ಮ, ಕಡೆಯದಾಗಿ ನನ್ನದೊಂದೊಂದು ಮಾತನ್ನು ನಡೆಸಿಕೊಡುವ್ಯಾಕಂದ? ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವ್ಯಾಕಂದ? ಅಮ್ಮ, ನೀ ಹೆತ್ತ ಮಗ, ನಿನ್ನದೊಂದು ಮಾತನ್ನು ನಡೆಸಲಾರದ ಕಡುಪಾಪಿ ಎಂದು ಭಾವಿಸುವೆಯ ತಾಯಿ? ಅಮ್ಮ, ಜನನಿ ನಿನ್ನ ಮಗನಿವನು ಖುಷಿಯಾಡುವನೇನು? ಅಮ್ಮ, ಜನನಿ ನಿನ್ನ ಮಗನಿವನು ಹುಸಿಯಾಡುವನೇನು? ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂದಾದರೂ ಸರಿ, ಎಂದಾದರೂ ಸರಿ ನುಡಿಸುವೆನೋ, ಎಂದಾದರೂ ಸರಿ, ಎಂತಾದರೂ ಸರಿ ನುಡಿಸುವೆನೋ ನಿನ್ನಾಣೆ, ಧರ್ಮದನಾಣೆ, ಮರ್ಪಿತನಾಣೆ ಜನನೀ. ತೊಟ್ಟ ಬಾಣವ ತೊಡದಿರು ರಣದಿ ಕಟ್ಟ ಕಡೆಯ ತನಕ, ತೊಟ್ಟ ಬಾಣವ ತೊಡದಿರು ರಣದಿ ಕಟ್ಟ ಕಡೆಯ ತನಕ, ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯು ನೀನೆ ಪ್ರಾಣ ಕನಕ. ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯು ನೀನೆ ಪ್ರಾಣ ಕನಕ. ಸಹಜಾತರಂ ಮುರಿಯೀಕುವರ, ಸಹಜಾತರಂ ಮುರಿಯೀಕುವರ, ಪಾಂಡವರಿಗೆ ನೀ ಸಹೋದರ. ಪಾಂಡವರಿಗೆ ನೀ ಸಹೋದರ, ಬೇಡುವೆ ಭಿಕ್ಷೆಯನ್ನ. ಅಮ್ಮ, ಏನು ತಾಯಿ? ಭಿಕ್ಷೆಯನ್ನ ನೀಡು ನೀ ಅಭಿವಚನ, ಬೇಡುವೆ ಭಿಕ್ಷೆಯನ್ನ ನೀಡು ನೀ ಅಭಿವಚನ, ಅಭಿವಚನ, ಅಭಿವಚನ. ಕುಮಾರ, ಅಮ್ಮ, ಆಯಸ್ಸಿದ್ದವರು
ಎಲ್ಲಿಯಾದರೂ ಬದುಕಿಕೊಳ್ಳಲಿ. ನಿಜ ತಾಯಿ. ಹೆತ್ತ ತಾಯಿಗೆ ಅದುವೇ ಸಂತೋಷ. ಕುಮಾರ, ಅಮ್ಮ, ನಾಳಿನ ಯುದ್ಧದಲ್ಲಿ ನಾಳಿನ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ. ಅಮ್ಮ! ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ಈಗಲೀಗಲೇ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಅಮ್ಮ, ಇಂದ್ರನು ಮೋಸದಿಂದ ಬಂದು ನನ್ನ ವಜ್ರ ಕವಚವನ್ನು ಅಪಹರಿಸಿಕೊಂಡು ಹೋದನು. ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಇನ್ನು ಶ್ರೀಕೃಷ್ಣ ಪರಮಾತ್ಮನು ಬಂದು ತನ್ನ ಕಾರ್ಯ ಸಾಧನೆಗಾಗಿ ನನ್ನ ಹೃದಯದ ಧೈರ್ಯ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ ಎಂದು ವಾಗ್ದಾನವನ್ನು ಪಡೆದುಕೊಂಡನು. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ನನಗೆ ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮುಡಿಯುವೆನು. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು ತಾಯಿ. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಕುಮಾರ, ಅಮ್ಮ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಸಂದೇಶ? ನೀ ಹೆತ್ತ ಮಗನ ಮೇಲೆ ನಿಮಗೆ ಸಂದೇಹ? ಅಮ್ಮ, ಹೆತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡೆನೊಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ, ಜನನಿ. ಕುಮಾರ, ಸಂದೇಹವ ಬಿಡು ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು. ಕುಮಾರ, ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಆಗಬಹುದು ಜನನಿ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ತರೆಯ ಬಿರಿದು ನಿಲ್ಲಲಿ, ಮುಗಿಲೆ ಇಳಿದು ಬರಲಿ, ಈ ತರೆಯ
ಜನನೀ ಅಮ್ಮ, ಕುಮಾರ, ಹೋಗಿ ಬಾ ತಾಯಿ. ಅಮ್ಮ, ಕುಮಾರ, ಹೆತ್ತ ತಾಯಿಯ ಪ್ರಥಮ ದರ್ಶನವು ಇಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯ ಈ ಪಾಪಿ ಕರ್ಣನಿಗೆ ಲಭಿಸುವುದೋ ಇಲ್ಲವೋ? ಕಂದ, ಇಂತಹ ಸನ್ನಿವೇಶದಲ್ಲಿ ನನ್ನದೊಂದೇ ಒಂದು ಮಾತನ್ನು ನಡೆಸಿಕೊಡವೆಯಾ ತಾಯಿ? ಅದೇನೇಳು ಕಣ್ಣ, ಸತ್ಯವಾಗಿ ಶ್ರೀಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು ಕಂದ. ಅಮ್ಮ, ನಿನ್ನ ಮಗನಾದ ನಾನು, ನೀ ಹೆತ್ತ ಮಗನಾದ ನಾನು ಇಲ್ಲಿಯವರೆಗೂ ಎಲ್ಲವನ್ನು ಕೊಟ್ಟವನೇ ವಿನಃ ಯಾರಲ್ಲಿ ಏನನ್ನೂ ಬೇಡಿದವನಲ್ಲ ತಾಯಿ. ಆದುದರಿಂದ ನಿನ್ನಲ್ಲಿ ನನ್ನದೊಂದು ಕೋರಿಕೆ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ಅಯ್ಯೋ, ದೈವವಶಾತ್ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮಡಿದರೆ ಕಂದ, ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ನಿನ್ನಲ್ಲಿ ಅತಿ ವಿನಯದಿಂದ ಬೇಡಿಕೊಳ್ಳುವೆನು ತಾಯಿ. ಅಯ್ಯೋ ವಿಧಿ, ಇಂತಹ ಧರ್ಮ ಸಂಕಟದಿಂದ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಇಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದ ಮನುಷ್ಯನು ಬದುಕಿದ್ದರೂ ಪ್ರಯೋಜನವಿಲ್ಲ. ಹೇ ವಿಧಿ, ನಿನ್ನ ಲೀಲೆಯು ಬಹು ಅಗಣಿತವಾದುದು. ವಿಧಾತನ ನಾಟಕ ಬಲ್ಲವರಾರೋ, ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೆ ಮಾಯಾಜಾಲ. ವಿಧಿಗೈದ ಮೋಸದಿಂದ ಗತಿಹೀನನಾದ ಜಗದಿ, ವಿಧಿಗೈದ ಮೋಸದಿಂದ ಗತಿಹೀನನಾದ ಜಗದಿ, ವಿಧಿಗೈದ ಮೋಸದಿಂದ. ಎನ್ನಯ ಬಾಳೋ ಕಣ್ಣೀರು ಜಗದೆ, ಎನ್ನಯ ಬಾಳೋ ಕಣ್ಣೀರು ಜಗದೆ, ಪಾಲಿಪರಾರೋ ದೀನನ ದಯದೆ, ಪಾಲಿಪರಾರೋ ದೀನನ ದಯದೆ, ಕೊನೆಗಾಣಿಸೆಯ ಕರ್ಮದ ಬಂಧನ, ಕೊನೆಗಾಣಿಸೆಯ ಕರ್ಮದ ಬಂಧನ, ದಾರಿಯ ಕಾಣದೆ ಅಂದನ ತೆರೆನಾದೆ, ದಾರಿಯ ಕಾಣದೆ ಅಂದನ ತೆರೆನಾದೆ, ಗತಿಹೀನನಾದೆ ಜಗದಿ, ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದಿ.